ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 25/4/2025 ಈ ಒಂದು ಶುಕ್ರವಾರದ ದಿನ ಪಂಚಾಂಗ ತಿಥಿ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಪ್ರತಿ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ವಿ ಮೇ ತಿಂಗಳ ಮಾಸ ಭವಿಷ್ಯದ ವಿಚಾರದ ಬಗ್ಗೆ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ. ಈ ಎಲ್ಲಾ ಮಹತ್ತರ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಡ ಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ತಡ ಮಾಡದೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ. ವಿಶೇಷವಾಗಿ 25 ಏಪ್ರಿಲ್ 2025 ದ್ವಾದಶಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೃಷ್ಣ ಪಕ್ಷ ಪೂರ್ವಭಾದ್ರ ನಕ್ಷತ್ರ, ವಿಶೇಷವಾಗಿರುವಂಥದ್ದು ಗುರುವಿನ ನಕ್ಷತ್ರ ಇವತ್ತು. ಸೊ ಇಂದ್ರ ಯೋಗ ಮತ್ತು ತೈತುಲ್ಯಕರಣ ಅಂತ ಹೇಳ್ತೀವಿ. ವಾರ ಶುಕ್ರವಾರ. ಬೆಂಗಳೂರಿನ ಕಾಲಮಾನದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:02 ಸೂರ್ಯೋದಯ ಮತ್ತು 6:32 ಸೂರ್ಯಾಸ್ತ ಆಗಿರುವಂಥದ್ದು. ಮುಹೂರ್ತ ಭಾಗಕ್ಕೆ ಇವತ್ತು ವಿಶೇಷವಾಗಿ ನೋಡೋದಾದ್ರೆ 10:44 12:18 ರಾಹುಕಾಲ, 3:25 4:50 ಯಮಗಂಡ ಕಾಲ ಅಂತ ಹೇಳ್ತೀವಿ. ಮತ್ತೆ ಗುಳಿಕ ಕಾಲ 7:37 9:10 ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ಹೇಳ್ತೀವಿ 11:53 12:43 ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ಅಭಿಜಿತ ಲಗ್ನ ಅಥವಾ ಅಭಿಜಿತ ಮುಹೂರ್ತವಾಗಿರುವಂಥದ್ದು. ಓಕೆ ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಹೇಗಿದೆ ಗುರೂಜಿ? ಇವತ್ತು ನಿಮಗೆ ಸ್ವಲ್ಪ ದಿನದ ಪ್ರಾರಂಭದಲ್ಲಿ ಹತಾಶೆ ಅನ್ನಿಸ್ಬೋದು. ತಾಳ್ಮೆ ನೆಮ್ಮದಿ ಇರಲಿ. ಅದರಿಂದ ಮುಂದುವರೆದ ಅರ್ಧ ದಿನದ ಭಾಗ ತುಂಬಾ ಚೆನ್ನಾಗಿರುವಂಥದ್ದು. ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ, ಒಂದು ದಿನ ಚೆನ್ನಾಗಿರುತ್ತೆ. ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಈ ದಿನವನ್ನ ಕೂಡ ನೀವು ಚೆನ್ನಾಗಿ ಇರಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರೂಜಿ, ಮುಂದಿನ ರಾಶಿ ವೃಷಭ ರಾಶಿ. ಒಂದು ಲಾಭಕರ ದಿನ ಇವತ್ತು. ನೀವು ದೀರ್ಘಕಾಲಿಕ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಸಾಧ್ಯವಾಗಬಹುದು. ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಇವತ್ತು ರೂಪಿಸಿದರೆ ಅದು ನಿಮಗೆ ಅನುಕೂಲಕರವಾಗಿರುವಂಥ ದಿನವಾಗಿರುವಂಥದ್ದು. ವೃಷಭ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರೂಜಿ. ಮುಂದಿನ ರಾಶಿ ಮಿಥುನ ರಾಶಿ. ಮಕ್ಕಳು ನಿಮ್ಮ ಸಂಜೆಯನ್ನು ಉಲ್ಲಾಸಮಯವಾಗಿಸಿರುತ್ತಾರೆ. ಮಂಕು ಕವಿದ ಮತ್ತು ಒತ್ತಡದ ದಿನಕ್ಕೆ ಮಂಗಳ ಹಾಡಲು ಒಂದು ಸಂತೋಷ ಕೂಟವನ್ನು ಯೋಜಿಸಿ. ಇದರಿಂದ ಮಿಥುನ ರಾಶಿಯವರಿಗೆ ತುಂಬಾ ಶುಭದಾಯಕವಾಗಿರುವ ದಿನ ಅಂತ ಹೇಳ್ತೀವಿ. ಮಿಥುನ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರೂಜಿ. ಮುಂದುವರೆದು ಕರ್ಕಾಟಕ ರಾಶಿ ಹೇಗಿದೆ ಈ ದಿನ ಇವರಿಗೆ? ಸ್ನೇಹಿತರು ಮತ್ತು ಸಂಬಂಧಿಗಳೊಡನೆ ಸೇರಿ ಆನಂದಿಸಿ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸ್ನೇಹ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಎಚ್ಚರಿಕೆಯಿಂದ ವಿಶೇಷವಾಗಿ ಗಮನ ಹರಿಸಿ. ನಿಮ್ಮ ಒಂದು ಏನು ಹೇಳ್ತೀವಿ ಅಂದರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಬಗ್ಗೆ ಕಂಟ್ರೋಲ್ ಇರಲಿ ಅಂತ. ಕರ್ಕಾಟಕ ರಾಶಿಯವರಿಗೆ ಒಂದು ಎಚ್ಚರಿಕೆ, ನಿಮ್ಮ ಆಕ್ಷನ್ ಮತ್ತೆ ರಿಯಾಕ್ಷನ್ ಬಗ್ಗೆ ನೀವು ನಿಮ್ಮ ಕಂಟ್ರೋಲ್ ನಲ್ಲಿ ಇರಬೇಕು ಅಂತ ಹೇಳ್ತಾ ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ. ಖಂಡಿತ. ಸೊ ಇವರ ಹೆಸರು ಬಜೇಶ್ ಅಂತ ಹೇಳಿ ಗುರುಜಿ. ಮಂಗಳೂರಿನಿಂದ ನಮ್ಗೆ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಬಜೇಶ್ ಅಂತ? ಹೌದು ಗುರುಜಿ. ಇವರು ಜನ್ಮ ಸಮಯವನ್ನ ತಿಳಿಸ್ತಾ ಇದ್ದಾರೆ. ಜನ್ಮ ದಿನಾಂಕದ ಜೊತೆ 28/12/96. 28/12/96. ಜನ್ಮ ಸಮಯ 10:12 AM ಗಳಲ್ಲಿ. ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಅವರು. ಹುಟ್ಟಿರೋ ಸ್ಥಳ ಮಂಗಳೂರು. ಸೊ ಬಜೇಶ್ ಅವ್ರು ಯಾರು ಕಳಿಸಿದ್ದೀರಾ, ಜಾತಕದ ವಿಚಾರವಾಗಿ ನೋಡೋದಾದ್ರೆ ನಿಮ್ದು ಶನಿವಾರ ಹುಟ್ಟಿರುವಂಥದ್ದು, ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಮತ್ತು ಕುಂಭ ಲಗ್ನ ಜಾತಕ ಅಂತ ಹೇಳ್ತೀವಿ. ವಿಶೇಷವಾಗಿ ಮದುವೆಗೆ ಸಪ್ತಮ ಸ್ಥಾನ, ಅದರ ಜೊತೆ ಚತುರ್ಥ ಮತ್ತು ಲಾಭ ಸ್ಥಾನ ನೋಡ್ತೀವಿ. ಇಲ್ಲಿ ಸಪ್ತಮಾಧಿಪತಿಯಾದ ಸೂರ್ಯ ಭಗವಾನರು 11ನೇ ಮನೆಯಲ್ಲಿರುವಂಥದ್ದು, ಅಸ್ತ ಬುಧನೊಟ್ಟಿಗೆ ಇರುವಂಥದ್ದು. ಮತ್ತೆ ನೋಡಿ, ಮದುವೆಗೆ ದ್ವಿತೀಯ ಭಾವದಲ್ಲಿ ಶನಿ ಇದೆ. ಯಾರಿಗೆ ಶನೇಶ್ವರರು ಇರ್ತಾರೆ, ದ್ವಿತೀಯ ಭಾವ, ಚತುರ್ಥ ಭಾವ, ಸಪ್ತಮ ಭಾವ, ಆ ಭಾವಕ್ಕೆ ಸಂಬಂಧಪಟ್ಟಂತ ಫಲಗಳು ನಿಧಾನವಾಗಿರುವಂಥದ್ದು. ಸೊ ದ್ವಿತೀಯದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಆದರೂ ಚಿಂತೆ ಇಲ್ಲ. ಇವರಿಗೆ ವಿಶೇಷವಾಗಿ ಶುಕ್ರ ದಶೆ ಮತ್ತು ಅಂತರ್ದಶೆ ಗುರು ಮುಂದಿನ ಬರುವಂತ ಜನವರಿ 2027 ನಂತರ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ. ಗುರು ಅಂತರ್ದಶೆ ಪ್ರಾರಂಭವಾದಾಗ ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಕಂಕಣ ಬಲ ಕೂಡ ಬರುತ್ತೆ. ಇನ್ನೂ ಹೆಚ್ಚು ಬೇಗ ಪರಿಹಾರಗಳು ಮಾಡ್ಕೋಬೇಕು ಅಂದ್ರೆ ಯಥೇಚ್ಛವಾಗಿ ಸೂರ್ಯನ ಸಂಬಂಧಪಟ್ಟಂಥದ್ದು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರತಿ ಭಾನುವಾರ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಸೂರ್ಯನ ಮಂತ್ರ ಹೇಳುವಂಥದ್ದು, ಆದಿತ್ಯ ಹೃದಯ ಪಠನೆ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳುವಂಥದ್ದು. ಹೆಚ್ಚು ಸೂರ್ಯನ ಅನುಗ್ರಹದಿಂದ ಇವರಿಗೆ ಮದುವೆ ಕಂಕಣ ಬಲ ಕೂಡ ಬರುವಂಥದ್ದು. ಸ್ವಲ್ಪ ಸಮಯ ನಿಧಾನವಾಗಿದೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟಂಥದ್ದು ಎಷ್ಟು ನಿಧಾನವಾಗುತ್ತೋ
ಅವರಿಗೆ ಜಾತಕಕ್ಕೆ ಅದು ಅನುಕೂಲಕರವಾಗಿರುತ್ತೆ. ಕೆಲವೊಬ್ರು ನೋಡಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಆಗದಿರುವಾಗ ಆತಂಕ ಜಾಸ್ತಿ, ಆಮೇಲೆ ಬೇರೆಯವರ ಒಂದು ಕಂಪ್ಯಾರಿಸನ್ ಮಾಡ್ತಾರೆ, ಅವ್ರಿಗೆ ಮದುವೆ ಆಗಿದೆ, ಅವ್ರಿಗೆ ಮಕ್ಕಳಾಗಿದೆ. ಬಟ್ ನೋಡಿ ಎಲ್ಲರ ಜಾತಕ ಒಂದೇ ತರೋದು ಇರೋದಿಲ್ಲ. ಸೊ ಅವರವರ ಜಾತಕ ಅನುಸಾರವಾಗಿ, ಅವರವರ ದಶಾಭುಕ್ತಿ ಅನುಸಾರವಾಗಿ ಅವರ ಕರ್ಮಫಲ ನಿರ್ಧಾರವಾಗಿರುತ್ತೆ. ಅದಕ್ಕೆ ನಿಮ್ಮ ಒಂದು ಪ್ರತಿಯೊಂದು ಜಾತಕ ಅದರದೇ ಆದ ಪ್ರತ್ಯೇಕತೆಯನ್ನು ಹೊಂದಿರುತ್ತೆ. ಅವರಲ್ಲಿರುವ ವಿಶೇಷ ಗುಣ ನಿಮ್ಮಲ್ಲಿರಲ್ಲ, ನಿಮ್ಮಲ್ಲಿರೋ ವಿಶೇಷ ಗುಣ ಮತ್ತೊಬ್ಬರಲ್ಲಿರಲ್ಲ. ಸೊ ಅದಕ್ಕೆ ಆ ವಿಶೇಷತೆಯನ್ನ ಅರಿವು ಮಾಡಿಕೊಂಡು ನಿಧಾನವಾಗಿ ಆರಾಮಾಗಿರಿ, ಯಾವುದೇ ರೀತಿ ತೊಂದರೆ ಇಲ್ಲ. ಅದೇನು ಇಲ್ಲ ಅಂದ್ರೆ ಕೊನೆಯದಾಗಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಇದ್ದೇ ಇರುತ್ತೆ. ಇಟ್ ಇಸ್ ಅ ಪವರ್ಫುಲ್ ಟೂಲ್ ಅಂತ ಹೇಳ್ತೀವಿ. ಸಮಾಜಕ್ಕೆ ಇದೊಂದು ವಿಶೇಷವಾದ ಆಯುಧ. ಆ ಆಯುಧನ ಹೇಗೆ ಬಳಸ್ಕೋಬೇಕು ಅಂತಂದ್ರೆ ತುಂಬಾ ಸಕಾರಾತ್ಮಕವಾಗಿ ಬಳಸ್ಕೋಬೇಕು. ಅದರಿಂದ ನಮ್ಮ ಮನೋಲ್ಲಾಸ ಜಾಸ್ತಿ ಇರಬೇಕು, ನಮ್ಮ ಚೈತನ್ಯ ಜಾಸ್ತಿ ಆಗ್ಬೇಕು. ಆ ರೀತಿ ಮಾಡ್ಕೊಳ್ಳಿ, ಹೇಳಿರೋ ಪರಿಹಾರ ಮಾಡ್ಕೊಳ್ಳಿ ಬಜೇಶ್ ಅವರೇ. ಖಂಡಿತ ನಿಮ್ಗೆ ಮದುವೆ ಆಗುತ್ತೆ, ಒಳ್ಳೆಯ ಒಂದು ಭಾಗ್ಯ ಸಿಕ್ಕೇ ಸಿಗುತ್ತೆ. ಬಜೇಶ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಹಾಗೆ ನಿಮ್ಮ ಒಂದು ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳ್ತಾ, ಗುರೂಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರೆದು ಮುಂದಿನ ರಾಶಿ ಸಿಂಹ ರಾಶಿ. ಕೆಲವು ಹಿನ್ನಡೆ ಎದುರಿಸುವ ಸಾಧ್ಯತೆ ಇದೆ. ಧೃತಿಗೆಡಬೇಡಿ, ನಿರೀಕ್ಷಿತ ಫಲಿತಾಂಶ ಮತ್ತು ಕಠಿಣ ಪರಿಶ್ರಮ ಪಡಿ. ಇದರಿಂದ ನಿಮಗೆ ದಿನ ಶುಭವಾಗಿರುವಂತದ್ದು. ಓಕೆ, ಸಿಂಹ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಮತ್ತು ನೀವು ಕೆಲಸ ಮಾಡುವ ವಿಧಾನವನ್ನು ನೋಡುವ ಅವಶ್ಯಕತೆ ಇದೆ. ಅದರಿಂದ ನಿಮ್ಮ ದಿನ ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ತುಲಾ ರಾಶಿ. ನಗುವಿನ ಚಿಕಿತ್ಸೆ ಎಲ್ಲಾ ಸಮಸ್ಯೆಗಳಿಗೂ ಮದ್ದಾಗಿರೋದ್ರಿಂದ ನಿಮ್ಮ ಅನಾರೋಗ್ಯ ಗುಣಪಡಿಸಲು ನಗುವಿನ ಚಿಕಿತ್ಸೆ ಬಳಸಿ. ಅದರಿಂದ ದಿನ ಶುಭವಾಗಿರುವಂತದ್ದು. ತುಲಾ ರಾಶಿಯವರಿಗೂ ಕೂಡ ನಿಮ್ಮ ನಗುವಿನ ಚಿಕಿತ್ಸೆನ ನೀವು ಬಳಸಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಬೇಕಾದ ಒಂದು ಭಾವನೆ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ತೀರಾ ಇವತ್ತು. ಮತ್ತು ಹಿರಿಯರ ಸಂಪೂರ್ಣ ಒಂದು ಬಲ ನಿಮಗೆ ಸಹಕಾರದಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಅತ್ಯಂತ ಸುಲಭವಾಗಿ ಆಗುವಂತ ದಿನವಾಗಿರುವಂಥದ್ದು. ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಗುರುಜಿ, ಮುಂದಿನ ರಾಶಿ ಧನುರ್ ರಾಶಿ. ರಾಶಿಯ ಜಾತಕಸ್ಥರು ಇವತ್ತು ಇಡೀ ದಿನ ಸ್ವಲ್ಪ ಏನೋ ಚಲನಚಿತ್ರ ವೀಕ್ಷಣೆಯಲ್ಲಿ, ಟಿವಿ ನೋಡೋದ್ರಲ್ಲಿ ಮುಳುಗಬಹುದು. ಅಂದ್ರೆ ಅವರಿಗೆ ಮನೋರಂಜನೆ ಮತ್ತೆ ಕ್ರಿಯೆ ಇವತ್ತು ಜಾಸ್ತಿ ಆಗಿರುವಂಥದ್ದು. ಅದನ್ನ ಸಂಪೂರ್ಣವಾಗಿ ನೀವು ಎಂಜಾಯ್ ಮಾಡುವಂಥ ಡೇ. ಅದನ್ನ ಮಾಡಿ ದಿನವನ್ನು ಆನಂದಮಯವಾಗಿರಿಸುವಂತ ದಿನವಾಗಿರುವಂಥದ್ದು. ಓಕೆ ಗುರುಜಿ, ಧನುರ್ ರಾಶಿಯ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಪ್ರತಿ ವ್ಯಕ್ತಿಯಲ್ಲಿ ಕೂಡ ಒಂದು ಅವ್ರದ್ದೇ ಆದ ಒಂದು ಯುನಿಕ್ನೆಸ್ ಇರುತ್ತೆ. ನಿಮ್ಮ ರಾಶಿಯವರೆಗೂ ಕೂಡ ತುಂಬಾ ಒಳ್ಳೆ ದಿನ ಅಂತ ಹೇಳ್ತೀವಿ. ದೀರ್ಘಕಾಲ ಬಾಕಿ ಇದ್ದ ಬಾಕಿಗಳು ಇವತ್ತು ನಿಮ್ಗೆ ಎಲ್ಲೋ ಒಂದು ದಿನದ ಕೊನೆಯ ಭಾಗದಲ್ಲಿ ಹಣದ ಹರಿವಾಗೋದ್ರಿಂದ ಅದನ್ನ ನೀವು ತೀರಿಸುವಂತ ದಿನ ಆಗಿರುವಂಥದ್ದು. ಮಕರ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ. ಗುರುಜಿ, ಸೊ ಇವತ್ತು ನಿಮಗೆ ಭರವಸೆ ಮತ್ತು ಸಮೃದ್ಧಿದಾಯಕವಾಗಿರುವಂಥದ್ದು. ಮತ್ತೆ ಇವತ್ತಿನ ಒಂದು ಕ್ರಿಯಾತ್ಮಕ ಚಟುವಟಿಕೆಯಿಂದ ದಿನವನ್ನು ತುಂಬಾ ಆರಾಮದಾಯಕವಾಗಿ ಕಳೆಯುವಂತ ದಿನವಾಗಿರುವಂಥದ್ದು. ಆರಾಮದಾಯಕವಾದ ದಿನ ಕುಂಭ ರಾಶಿಯವ್ರಿಗೆ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಮೀನ ರಾಶಿ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ನೋಟವನ್ನು ಸುಧಾರಿಸಲು ಮತ್ತು ಕೆಲಸ ಮಾಡಲು ಸಾಕಷ್ಟು ಸಮಯ ಹೊಂದಿರುತ್ತೀರಾ. ಸ್ವಲ್ಪ ಸಂಪರ್ಕಗಳು, ಅದರಲ್ಲಿ ವಿಶೇಷವಾಗಿ ವಿದೇಶ ಸಂಪರ್ಕಗಳು ಹೊಂದಿರುವ ವ್ಯಾಪಾರಿಗಳಿಗೆ ಹಣದ ನಷ್ಟವಾಗುವಂತ ಸಾಧ್ಯತೆ ಮೀನರಾಶಿಯವರಿಗಿರುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮೀನ ರಾಶಿಯವರು ಕೂಡ ಇವತ್ತಿನ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ತಿಳಿದುಕೊಂಡ್ವಿ. ಹಾಗೆ ಗುರೂಜಿಗಳೊಟ್ಟಿಗೆ ನೀವು ನೇರವಾಗಿ ಮಾತನಾಡ್ಬೇಕಂದ್ರೆ ಪ್ರತಿ ಶನಿವಾರ 9 ಗಂಟೆಗೆ ಕಾಲ್ ಮಾಡಿ ಮಾತನಾಡಿ. ಹಾಗೆ ನಿಮ್ಮ ಮತ್ತಷ್ಟು ಗುಪ್ತ ಸಮಸ್ಯೆಗಳನ್ನ, ಗುಪ್ತ ಪ್ರಶ್ನೆಗಳನ್ನ ಗುರೂಜಿಗಳ ಬಳಿ ನೇರವಾಗಿ ನಾವು ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ಕಳುಹಿಸಬಹುದು ಅಂತ ಹೇಳ್ತಾ, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾವು ಮಾಸ ಭವಿಷ್ಯದ ವಿಚಾರದ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಗುರುಜಿ. ಮೊದಲನೇದಾಗಿ ಈ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ರಾಶಿ ಫಲ ಏನನ್ನ ಸೂಚಿಸುತ್ತೆ ಗುರುಜಿ? ನೋಡಿ ಅಮ್ಮ, ವಿಶೇಷವಾಗಿ ಗೋಚಾರದ ಪ್ರಭಾವ ಅಲ್ದಿರ ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ಅತ್ಯಂತ ವಿಶೇಷ ಆಚರಣೆಗಳನ್ನು ನೋಡ್ತಾ ಬರ್ತೀವಿ. ಮೊದಲನೇದಾಗಿ 2ನೇ ತಾರೀಕು ರಾಮಾನುಜಾಚಾರ್ಯ ಜಯಂತಿ ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ಗುರುಗಳ ಆರಾಧನೆ ಮಾಡಿ, ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಗುರುವಿನ ಅನುಗ್ರಹ ಪಡೀರಿ ಅಂತ ನಮ್ಮ ವೀಕ್ಷಕರಲ್ಲಿ ತಿಳಿಸ್ತಾ ಬರ್ತೀನಿ. 7ನೇ ತಾರೀಕು ವಿಶೇಷವಾಗಿ ವಾಸವಿ ಜಯಂತಿ ಇರುವಂಥದ್ದು. 8ನೇ ತಾರೀಕು ಬೃಹಸ್ಪತಿ ಜಯಂತಿ ಅಂತ ಹೇಳ್ತೀವಿ. ಬೃಹಸ್ಪತಿ ಅಂತಂದ್ರೆ ಗುರು ಗ್ರಹ ಅಂತ ಹೇಳ್ತೀವಿ. ಆದಷ್ಟು ಯಾರಿಗೆ ಗುರು ಒಂದು ದೈವ ಶಾಪ ಇರುತ್ತೋ ಮತ್ತೆ ಗುರುವಿನ
ಅನುಗ್ರಹ ಇಲ್ದಿರೋ ದೋಷ ಇರುತ್ತೋ, ಅಥವಾ ಒಂದು ವಿದ್ಯೆನೇ ಇರೋದಿಲ್ಲ, ವಿದ್ಯೆನಲ್ಲೇ ಸಮಸ್ಯೆ ಇರುತ್ತೋ, ಸೊ ಈ ರೀತಿ ಮಾಡೋದ್ರಿಂದ ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿ ಆಗುವಂಥದ್ದು. ಅವತ್ತು ನಿಮಗೆ ಪೂಜೆ ಮಾಡಿದ್ರೆ ರಾಜಯೋಗದ ಫಲಗಳು. 8ನೇ ತಾರೀಕು ಬೃಹಸ್ಪತಿ ಜಯಂತಿಯನ್ನು ನೋಡ್ತಾ ಬರ್ತೀವಿ. 11ನೇ ತಾರೀಕು ನರಸಿಂಹ ಜಯಂತಿ ಹೇಳ್ತೀವಿ. 12ನೇ ತಾರೀಕು ಬುದ್ಧನಿಗೆ ಸಂಬಂಧಪಟ್ಟಂಥ ಬುದ್ಧ ಪೂರ್ಣಿಮೆ ಆಗಿರುವಂಥದ್ದು. 24ನೇ ತಾರೀಕು ಶನಿಯ ಪ್ರದೋಷ. ಇಲ್ಲಿ ವಿಶೇಷವಾಗಿ ಶನಿಯ ಪ್ರದೋಷದಂದು ಶಿವನ ದೇವಸ್ಥಾನದಲ್ಲಿ, ಶಿವನ ಆಲಯದಲ್ಲಿ ನಂದಿಗೆ ಅಭಿಷೇಕ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುವಂಥದ್ದು ನೋಡ್ತಾ ಬರ್ತೀವಿ. 28ನೇ ತಾರೀಕು ಬಾದಾಮಿ ಅಮಾವಾಸ್ಯೆ. ಸೊ ಈ ರೀತಿ ಈ ಒಂದು ಮಾಸದ ಫಲಗಳಾಗಿರುವಂಥದ್ದು. ಅದಲ್ದಿರ ಒಂದು ಗೋಚರ, ತುಂಬಾ ಒಂದು ಗ್ರಹಗಳ ಗೋಚರ 18ನೇ ತಾರೀಕು ರಾಹುಕೇತುವಿನ ಬದಲಾವಣೆ ವಿಶೇಷವಾಗಿ ಆಗುವಂಥದ್ದು. ಮತ್ತೆ ಅದ ನಂತರ ಮುಂದೆ ನಿಮಗೆ ಆದಷ್ಟು ಗುರುವಿನ ಬದಲಾವಣೆ ಕೂಡ ಆಗುವಂಥದ್ದು. ಇಲ್ಲಿ ನಿಮ್ಮ ರಾಶಿಯ ಜಾತಕಸ್ಥರಿಗೆ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಗುರುಬಲ ಇರೋದು ಸ್ವಲ್ಪ ಕುಗ್ಗುತ್ತೆ. ಲಾಭ ಸ್ಥಾನದಿಂದ ವ್ಯಯ ಭಾವಕ್ಕೆ ಗುರು ಗ್ರಹರು ಬರುವಂಥದ್ದು. ಮತ್ತೆ ನಿಮಗೆ ತೃತೀಯ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹರು ಕೂಡ ಇಲ್ಲಿ 26ನೇ ತಾರೀಕು ಮತ್ತು 23ನೇ ತಾರೀಕು ಬದಲಾವಣೆ ನೋಡ್ತಾ ಬರ್ತೀವಿ. ಈ ಒಂದು ಬದಲಾವಣೆ ಆಧಾರಿತವಾಗಿ ನಾವು ಗೋಚರದ ಪ್ರಭಾವ ನಾವು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಎಲ್ಲ ಒಂದು ನವಗ್ರಹಗಳ ಬದಲಾವಣೆ ಏನಾಗುತ್ತೋ ಅದರ ಪ್ರಭಾವ ಆ ರಾಶಿಯ ಜಾತಕಸ್ಥರಿಗೂ ಇರುತ್ತೆ. ಮತ್ತೆ ಆ ಒಂದು ಏನು ದಿನನಿತ್ಯ ನಡೆಯುವಂಥ ಚಟುವಟಿಕೆಗಳಲ್ಲಿ ಅದರ ಒಂದು ಮೂಲ ಪ್ರಭಾವ ಬೀಳುತ್ತೆ. ಆ ಗೋಚರದ ಎಫೆಕ್ಟ್ಸ್ ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಓಕೆ, ಸೊ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿದುಕೊಳ್ತಾ ಇದ್ವಿ. ಒಂದು ಮಾಸ ಭವಿಷ್ಯದ ಬಗ್ಗೆ ಗುರುಜಿ ನೀವಾಗ್ಲೇ ಹೇಳಿದ್ರಿ, ಗ್ರಹಗಳ ಗೋಚಾರದ ಪ್ರಭಾವ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ಹೇಳಿ. ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಅದು ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ತುಂಬ ವಿಶೇಷವಾಗಿ ಯಾರಿಗೆ ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ, ಆಯುಷ್ ಸ್ಥಾನ. ಸೊ ಇಲ್ಲಿ ನೋಡಿ, ಅಷ್ಟಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ರಾಹು ಇರುವಂಥದ್ದು. ವಿಶೇಷವಾಗಿ ಅಷ್ಟಮ ಸ್ಥಾನದಿಂದ ಇಲ್ಲೇನಾಗುತ್ತೆ ಅಂದರೆ ಭಾಗ್ಯಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಸ್ವಲ್ಪ ಏನಾಗುತ್ತೆ, ಅಷ್ಟಮ ಇಸ್ ಅ ಹೌಸ್ ಆಫ್ ಡೇಂಜರ್, ಹೌಸ್ ಆಫ್ ಲಾಸ್. ಅಂದರೆ ಏನೋ ಒಂದು ಸಡನ್ ಆಗಿ ಇವೆಂಟ್ಸ್ ಆಗುವಂಥದ್ದು. ಭಾಗ್ಯದಿಂದ ಅಷ್ಟಮಕ್ಕೆ ಬರುವಂಥದ್ದು ಅಷ್ಟೊಂದು ಸಮಾಧಾನಕರವಾಗಿಲ್ಲ ರಾಹುವಿನ ಗೋಚಾರ. ಅವ್ರಿಗೇನೋ ಈ ಮಾಸದಲ್ಲಿ ಒಂದು ಸಡನ್ ಆಗಿ ನ್ಯೂಸ್ ಬರೋದು, ಮತ್ತು ಸಡನ್ ಆಗಿ ಆಕ್ಸಿಡೆಂಟ್ಸು, ಸಡನ್ ಆಗಿ ಅಂದರೆ ಅವ್ರಿಗೆ ಆಗ್ಬೋದು ಅಥವಾ ಆ ಸುದ್ದಿಗಳನ್ನು ಕೇಳ್ಬೋದು. ಸೊ ಆ ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಮತ್ತು ಇನ್ನೂ ಬಹುಮುಖ್ಯವಾಗಿ ನೋಡೋದಾದರೆ ಕೇತುವಿನ ಗೋಚಾರ. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ರಾಶಿಯ ಜಾತಕಸ್ಥರಿಗೆ ಯಾವಾಗಲೂ ರಾಹು ಕೇತುವಿನ ಅಪ್ರದಕ್ಷಿಣೆ ಗೋಚಾರ ಅಂತ ಹೇಳ್ತೀವಲ್ಲ, ಇಲ್ಲಿ ತೃತೀಯ ಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಕೇತು ಬರುವಂಥದ್ದು. ದ್ವಿತೀಯ ಒಂದು ಕುಟುಂಬ, ಲಾಭ ಭಾವ, ಮತ್ತು ಹೌಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಅಂದರೆ ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು ಅಥವಾ ಮಾತಿನಿಂದ ಅಪವಾದಗಳು ಬರುವಂಥದ್ದು. ಅಂದರೆ ಗೊತ್ತೋ ಗುರಿ ಇರಲಾರ್ದಂಗೆ ಸ್ವಲ್ಪ ಏನೋ ಒಂದು ಲಿಬ್ರಲ್ ಆಗಿ ಮಾತಾಡಿರ್ತಾರೆ, ಒಂದು ಅಪವಾದಗಳು ಸೃಷ್ಟಿಯಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ರಾಶಿಯ ಜಾತಕಸ್ಥರಿಗೆ, ಕರ್ಕಾಟಕ ರಾಶಿಯವರಿಗೆ ನೋಡೋದಾದರೆ ಪ್ರತಿಯೊಂದು ದಿನದಲ್ಲಿ ಇಷ್ಟು ದಿನ ನೀವೇನು ತುಂಬ ಪ್ರಬಲವಾಗಿ ಸ್ವಲ್ಪ ಗುರುಬಲ ಇಷ್ಟು ದಿನ ಇತ್ತು, ನಿಮಗೆ ಒಂದು ಮೇ 15ನೇ ತಾರೀಕು ನಂತರ ಗುರುಬಲ ಕಮ್ಮಿ ಆಗುವಂಥದ್ದು, ಕುಂಠಿತವಾಗುವಂಥದ್ದು. ಆ ಲಾಭ ಸ್ಥಾನದಿಂದ ವ್ಯಯ ಸ್ಥಾನಕ್ಕೆ ಗುರು ಹೋಗುವಂಥದ್ದು. ಸ್ವಲ್ಪ ಗುರುಬಲ ಕುಂಠಿತ ಆದಾಗ ಕೆಲಸ ಕಾರ್ಯಗಳಲ್ಲಿ ಮತ್ತು ಧನ ಧಾನ್ಯ ಸಂಪತ್ತುಗಳಲ್ಲಿ ಸ್ವಲ್ಪ ಅಡಚಣೆಗಳು ಕೊಡುವಂಥದ್ದು. ಹೊಸ ವಿಚಾರಗಳು, ಹೊಸ ಒಂದು ಸಂಬಂಧಗಳು, ಎಲ್ಲ ಸಂಬಂಧಗಳು ಕೊನೆಗೂಡಿರ್ತವೆ. ಕೊನೆ ಹಂತದವರೆಗೂ ಬಂದು ಇನ್ನೇನು ಕೈಗೆ ಬರತ್ತುತ್ತು ಬಾಯಿಗೆ ಬರದೇ ಇರೋವಂಥದ್ದು ಮುಂದೆ ಹೋಗುವಂಥದ್ದು ಈ ಒಂದು ರಾಶಿಯ ಜಾತಕಸ್ಥರಿಗೆ ಈ ಮಾಸದಲ್ಲಿ ನೋಡ್ತೀವಿ. ಆದರೂ ಕೂಡ ಗುರುವಿನ ಗೋಚಾರ ತೊಂದರೆ ಕೊಟ್ಟರು ಕೂಡ ಇನ್ನು ಉಳಿದಿರುವಂಥ ಗ್ರಹ ದ್ವಿತೀಯಾಧಿಪತಿ ಸೂರ್ಯನ ಗೋಚಾರ ದಶಮ ಸ್ಥಾನದಿಂದ ಇಲ್ಲೇನಾಗುತ್ತೆ ಅಂದರೆ ಲಾಭ ಸ್ಥಾನಕ್ಕೆ ಬರುವಂಥದ್ದು. ಅಂದರೆ ಹೌಸ್ ಆಫ್ ಜಾಬ್ ಇಂದ ಅಲ್ಲಿಂದ ಹೌಸ್ ಆಫ್ ಗೇನ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಒಳ್ಳೆ ವಿಚಾರ. ಅಂದರೆ ತಾವು ಉದ್ಯೋಗಸ್ಥರಾಗಿರ್ತೀರಾ, ವ್ಯಾಪಾರಸ್ಥರಾಗಿರ್ತೀರಾ, ವ್ಯಾಪಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ಬಡ್ತಿ, ಮತ್ತು ಉದ್ಯೋಗದಲ್ಲಿ ಹೆಚ್ಚು ಹೆಚ್ಚು ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ. ಇದೇ ಮುಖ್ಯ ಅಲ್ವಾ? ಯಾವತ್ತು ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ಒಂದು ಮೋಟಿವೇಶನ್ನು, ಅಪ್ರಿಸಿಯೇಷನ್ನು ಫ್ಯಾಕ್ಟ್ರು ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಇಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಸೂರ್ಯನ ಗೋಚಾರದಿಂದ ನೋಡ್ತಾ ಬರ್ತೀವಿ. ಮೇ 15ನೇ ತಾರೀಕು ಇದು ನಿಮಗೆ ತುಂಬ ಪೂರ್ಣ ಪ್ರಮಾಣದಲ್ಲಿ ಲಭಿಸುತ್ತೆ. ಮತ್ತು ಬುಧನ ಗೋಚಾರ. ಬುಧ ಒಂದು ನಿಮಗೆ ಜಾತಕಕ್ಕೆ ತೃತೀಯ ವ್ಯಯಾಧಿಪತಿಯಾದ ಬುಧ ಗ್ರಹರು 6ನೇ ತಾರೀಕು ದಶಮ ಸ್ಥಾನದಲ್ಲಿ ಬರುವಂಥದ್ದು. ಆದರೆ 6ನೇ ತಾರೀಕು ನಂತರ ಅಂದರೆ 23ನೇ ತಾರೀಕು ನಿಮಗೆ ಲಾಭ ಸ್ಥಾನಕ್ಕೆ ಬುಧ ಗ್ರಹರು ಬರುವಂಥದ್ದು. ಸೊ ಯಥೇಚ್ಛವಾಗಿ ನೀವು ಮಾಡುವಂಥ ಎಷ್ಟು ಶ್ರಮ ಮತ್ತು ಎಷ್ಟು ನೀವೇನೋ ಕಷ್ಟಪಟ್ಟಿರ್ತೀರೋ ರಾಶಿಯ ಜಾತಕಸ್ಥರು ಅವರಿಗೆ ತುಂಬ ಲಾಭ. ಕರ್ಕಾಟಕ ರಾಶಿಯವರಿಗೆ ಮೇ 23ನೇ ತಾರೀಕು ನಂತರ ಇವರಿಗೆ ಸಿಗುತ್ತೆ ಬುಧ ಗ್ರಹದ ಗೋಚಾರದ ಅಂತ ಈ ಥರ ಹೇಳ್ತೀವಿ. ಈ ತಿಂಗಳಿನಲ್ಲಿ ಇದು ವಿಸ್ತೃತವಾಗಿರುವಂಥ ಗೋಚಾರದ ಫಲ ನಾವು ಕರ್ಕಾಟಕ ರಾಶಿಗೆ ಈ ರೀತಿ ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಶಿಯ
ರಾಶ್ಯಾಧಿಪತಿ ಯಾರಾಗಿರ್ತಾರೆ ಅವರ ಒಂದು ಗೋಚಾರದಿಂದ ರಾಶಿ ಫಲ ಹೇಗಿರುತ್ತೆ, ಏನೆಲ್ಲ ನಿರೀಕ್ಷಿಸಬಹುದು ಮೇ ತಿಂಗಳಲ್ಲಿ ಅವರು? ನೋಡಿ, ಕರ್ಕಾಟಕ ರಾಶಿಯವರೇ ಮೊದಲೇದಾಗಿ ಮೃದು ಸ್ವಭಾವದವರು. ಯಾಕಂದ್ರೆ ರಾಶಾಧಿಪತಿ ಚಂದ್ರ ಅಂತ ಹೇಳ್ತೀವಿ. ದೇ ಆರ್ ವೆರಿ ಮೂಡಿನೆಸ್ ಅಂತ. ಅಂದ್ರೆ ಚಂದ್ರ ಗ್ರಹಕ್ಕೆ ಅದರ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಏನಂದ್ರೆ ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ ಮಾನಸಿಕವಾಗಿ ಸದೃಢರು. ಆದ್ರೆ ಇವರಿಗೆ ಒಂದು ಹೆಂಗರಳು ತುಂಬಾ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಈ ಮಾಸದಲ್ಲಿ ತುಂಬಾ ಒಂದು ಮೃದು ಹೃದಯಗಳಾಗಿರ್ತೀರ. ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂತ ವಾದ್ಯಗಳಲ್ಲಿ ಮತ್ತು ಕುಟುಂಬಿಕವಾಗಿ ಬಂಧು ಮಿತ್ರರಿಂದ ಬಂಧು ಬಾಂಧವರಿಂದ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ರಾಷ್ಟ್ರಾಧಿಪತಿಯ ಒಂದು ಗೋಚರದ ಫಲದಿಂದ ಅಂತ ಹೇಳ್ತೀವಿ. ಸಂತಾನ ಅಪೇಕ್ಷಿತ ದಂಪತಿಗಳಲ್ಲಿ ಮೇ ಮಾಸದಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಈ ತಿಂಗಳ ಶುಭ ಫಲ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಮತ್ತು ಬಂಧುಗಳಿಂದ ಮತ್ತು ಏನಂತೀವಿ ವಿದೇಶದಲ್ಲಿ ಬಂಧುಗಳಿಂದ ನಿಮಗೆ ಅನುಕೂಲಕರ ಪರಿಸ್ಥಿತಿ. ತಾವು ವಿದೇಶದಲ್ಲಿದ್ದೀರಾ, ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡ್ತಿದ್ದೀರಾ ಅಂದ್ರೆ ಬಂಧುಗಳಿಂದ ವಿಶೇಷವಾಗಿ ಅವರಿಂದ ಹಣಕಾಸಿನ ನೆರವು ಸಿಗ್ಬೋದು ಅಂತ ಹೇಳ್ತೀವಿ. ಮತ್ತೆ ವಿದೇಶದಲ್ಲಿ ಯಾರು ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ತೆರಳಿರ್ತೀರೋ ಅವ್ರಿಗೂ ಕೂಡ ಈ ಒಂದು ವಿಶೇಷ ಮಾಸದಲ್ಲಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಸ್ವಲ್ಪ ನೆಗೆಟಿವ್ ವಿಚಾರ ಏನಂದ್ರೆ ಚಂದ್ರ ಬಂದು ಚಂಚಲತೆಯನ್ನು ಕೊಡುವಂಥದ್ದು, ಮಾನಸಿಕ ಚಂಚಲತೆ ಈ ಒಂದು ಮಾಸದಲ್ಲಿ ತುಂಬಾ ಇರುವಂಥದ್ದು. ವಿಶೇಷವಾಗಿ ನಾವೇನು ಹೇಳ್ತೀವಿ, ಲಾಭಸ್ಥಾನ 9ನೇ ಭಾಗ್ಯಸ್ಥಾನದಿಂದ ರಾಹು ಅಷ್ಟಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಅಡಚಣೆಗಳಾಗುತ್ತೆ ಅಂತ ಆ ಗೋಚರ ಫಲದಲ್ಲಿ ಹೇಳಿದೆ. ಆದರೆ ರಾಹು ಬಂದು ಹೌಸ್ ಆಫ್ ಟೆಕ್ನಾಲಜಿಕಲ್ ಪ್ಲಾನೆಟ್. ಅಂದ್ರೆ ಯಾರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು ಮತ್ತೆ ಈ ಒಂದು ಕ್ರಿಯೇಟಿವಿಟಿ ಅಂದ್ರೆ ಇವತ್ತು ನಾಳೆ ಟೆಕ್ನಾಲಜಿ AI ಅಂತ ಏನ್ ಹೇಳ್ತೀವಿ ಅದರ ಒಂದು ವೃದ್ಧಿ ತುಂಬಾ ಚೆನ್ನಾಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಪಡೆಯೋಕೆ ನಿಮಗೆ ಆಸೆ ಇದ್ರೆ ಅದು ಕೂಡ ಈ ಒಂದು ಮಾಸದಲ್ಲಿ ತುಂಬಾ ಚೆನ್ನಾಗಂತ ಹೇಳ್ತೀವಿ. ಸ್ವಲ್ಪ ಒಂದು ಗ್ರಹ ಒಂದು ಗೋಚಾರ ಪ್ರಭಾವದಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಏನಂದ್ರೆ ಸ್ವಲ್ಪ ಒಂದು ಕಫ ಪ್ರಕೃತಿ, ಕೋಲ್ಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಜ್ವರ ಬರ್ಬೋದು, ನೆಗಡಿ ಆಗ್ಬೋದು, ಕೆಮ್ಮು, ಶೀತ ಈ ಒಂದು ಮಾಸದಲ್ಲಿ ಬದಲಾವಣೆಯಲ್ಲಿ ನೋಡ್ತಾ ಬರ್ತೀವಿ. ನೆಗೆಟಿವ್ ಅಲ್ಲಿ ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಬ್ಯಾಲೆನ್ಸ್ ಆಗಿರುವಂಥದ್ದು ಒಳ್ಳೇದು. ಅಂದ್ರೆ ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೀವಿ. ಸೊ ಅದು ತುಂಬಾ ಇಂಪಾರ್ಟೆಂಟು. ಮತ್ತೆ ಧಾರ್ಮಿಕತೆ ಹೆಚ್ಚುತ್ತೆ, ದೈವಿಕ ಬಲ ತುಂಬಾ ಚೆನ್ನಾಗಿರುವಂಥದ್ದು, ಒಳ್ಳೆ ವಸ್ತ್ರ, ಒಳ್ಳೆ ಆಭರಣ ಒಂದು ಪರ್ಚೇಸ್ ಮಾಡುವಂಥ ಅಂದರೆ ಅದನ್ನು ಕೊಂಡುಕೊಳ್ಳುವಂಥ ಒಂದು ಮಾಸ ಇದಾಗಿರುವಂಥದ್ದು. ತಾಳ್ಮೆ ಮತ್ತು ಶಾಂತ ಸ್ವಭಾವ ಈ ಮಾಸದಲ್ಲಿ ನಿಮ್ಮ ರಾಶಿಯ ಜಾತಕಸ್ಥರಿಗೆ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ ಈ ಒಂದು ಮಾಸದಲ್ಲಿ. ಮತ್ತು ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಇಷ್ಟು ದಿನ ನಿಮ್ಮ ರಾಶಿಯವರಿಗೆ ಏನು ಅಂತಂದರೆ ಅಷ್ಟಮ ಶನಿ ಭಾಗ್ಯಸ್ಥಾನಕ್ಕೆ ಹೋಗುವಂಥದ್ದು, ರಾಹು ಭಾಗ್ಯಸ್ಥಾನದ ರಾಹು ಅಷ್ಟಮ ಅಂದರೆ ಅದು ಬದಲಾವಣೆ ಆಗುವಂಥದ್ದು, ಅದರಿಂದ ಒಳ್ಳೆಯದಾಗುತ್ತೆ. ಆದರೆ ಸ್ವಲ್ಪ ವಿಶೇಷವಾಗಿ ಯಾರು ಒಂದು ಸಕ್ಕರೆ ಕಾಯಿಲೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಅಂದರೆ ಡಯಾಬಿಟಿಕ್ಸ್ ಅಂತ ಏನು ಹೇಳ್ತಾರೆ ಅದು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಅಷ್ಟಮದಲ್ಲಿ ರಾಹು ಬರೋದ್ರಿಂದ ಅಪಘಾತ ಆಗುವಂಥ ಸ್ವಲ್ಪ ಎಲ್ಲ ಒಂದು ಸಾಧ್ಯತೆಗಳಿರುತ್ತೆ. ಅದಕ್ಕೆ ಶರೀರದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು ಕೂಡ ಇರುವಂಥದ್ದು. ದಪ್ಪ ಇದ್ದವರು ಸಣ್ಣ ಆಗಿರುವಂಥದ್ದು, ಸಣ್ಣ ಇರೋರು ದಪ್ಪ ಆಗುವಂಥದ್ದು ಮಾಸ ಕೂಡ ಇದಾಗುತ್ತೆ ಅಂತ ಹೇಳ್ತೀವಿ. ಮತ್ತು ಆದಷ್ಟು ಹೆಚ್ಚು ಒಳ್ಳೆಯ ಒಂದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿಕೆ ನೋಡ್ತಾ ಹೋಗ್ತೀವಿ. ಮತ್ತು ಸುಖವಾದ ವೈವಾಹಿಕ ಜೀವನ ಕೂಡ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ನಿಮಗೆ ಸಪ್ತಮ ಸ್ಥಾನಾಧಿಪತಿಯಾದ ಶನೇಶ್ವರರು ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಇದು ಕೂಡ ಒಳ್ಳೇದಂತ ಹೇಳ್ತೀವಿ. ಮತ್ತು ಪಿತ್ರಾರ್ಜಿತ ಆಸ್ತಿ, ಅಷ್ಟಮ ಸ್ಥಾನ ಬಂದು ರಾಹು ಅಂದರೆ ಪಿತ್ರಾರ್ಜಿತನ ಸೂಚಿಸುತ್ತೆ. ಎಸ್ಪೆಷಲಿ ಏನಂತೀವಿ, ಕೇತುಗೆ ತಾಯಿ ಕಡೆ ಸಂಬಂಧ ಅಂದರೆ ತಾಯಿಯ ಅಪ್ಪ ಅಮ್ಮ ಅಂತ ಹೇಳ್ತೀವಿ. ಅಜ್ಜಿ ತಾತ ಅಂದರೆ ತಾಯಿ ಕಡೆಯಿಂದ ಕೇತು ಅಂತ ಹೇಳ್ತೀವಿ. ರಾಹು ಅಂದರೆ ತಂದೆ ಕಡೆಯಿಂದ ಅಂದರೆ ತಂದೆಯ ತಾಯಿ ಅಂತ ಹೇಳ್ತೀವಿ. ಅವರಿಂದ ಆಸ್ತಿ ಏನಾದ್ರು ಬರ್ಬೇಕಂತಂದ್ರೆ ಈ ಒಂದು ಆಸ್ತಿ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅಂತ ನಾನು ಹೇಳ್ತೀವಿ. ಮತ್ತು ಸ್ವಯಾರ್ಜಿತ ಸಂಪತ್ತು ಕೂಡ ವೃದ್ಧಿ ಆಗುವಂಥದ್ದು. ಮತ್ತು ಎಷ್ಟೇ ಇದ್ದಿದ್ರು ಕೂಡ ಈ ಒಂದು ಮಾಸದಲ್ಲಿ ರಾಶಾಧಿಪತಿಯ ಗೋಚಾರ ನಿಮಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ನೀಡುವಂಥ ಮಾಸ ಕರ್ಕಾಟಕ ರಾಶಿಯವರಿಗೆ ನಾವು ಮೇ ತಿಂಗಳಲ್ಲಿ ನೋಡ್ತಾ ಬರ್ತೇವೆ. ಓಕೆ, ರಾಶಾಧಿಪತಿಯ ಗೋಚಾರದಿಂದ ಏನೆಲ್ಲ ನಿರೀಕ್ಷೆಗಳಿರುತ್ತೆ, ಹಾಗೆ ಹೇಗಿದೆ ಅವರಿಗೆ ಫಲ ಅಂತಾನು ಹೇಳಿ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಇನ್ನು ಈ ಒಂದು ರಾಶಿಯ ವಿಚಾರವಾಗಿ ನೋಡೋದಾದ್ರೆ ಮೇ ತಿಂಗಳಿನಲ್ಲಿ ಯಾವ್ದಾದ್ರು ಪರಿಹಾರ ಕ್ರಮಗಳು ಜೊತೆಗೆ ಶುಭ ವರ್ಣ, ಶುಭ ಸಂಖ್ಯೆ ಯಾವುದು ಹೇಗಿದೆ ಅಂತ ಹೇಳಿ ಇದೆಲ್ಲ ನೋಡಿ. ಕರ್ಕಾಟಕ ರಾಶಿಯವರಿಗೆ ರಾಶಾಧಿಪತಿಯಾದ ಚಂದ್ರನ ಒಂದು ಗೋಚಾರ ತುಂಬಾ ಒಳ್ಳೆ ಪ್ರಭಾವ ನೀಡ್ತಾ ಬಂತು. ನಾವು ಚರ್ಚೆ ತಿಳಿಸ್ದಂಗೆ ಚಂದ್ರನಿಗೆ ಅಧಿಪತಿಯಾದ ಒಂದು ಶಿವ ಅಂತ ಹೇಳ್ತೀವಿ. ಶಿವನ ದೇವಸ್ಥಾನಕ್ಕೆ ಸೋಮವಾರ ಶಿವನ ಆಲಯಕ್ಕೆ ಹೋಗುವಂಥದ್ದು. ರಾಶಿಯ ಒಂದು ಮೂಲ ಮಂತ್ರ ಅಂದರೆ ಚಂದ್ರನ ಮೂಲ ಮಂತ್ರವಾಗಿರುವಂಥ ಓಂ ಸೋಮಾಯ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು. ವಿಶೇಷವಾಗಿ ಈ ಮಾಸದಲ್ಲಿ ಯಾರು ಮೇ ಮಾಸದಲ್ಲಿ ಕರ್ಕಾಟಕ ರಾಶಿಯವರು ತಾವು ಒಂದು ಜನ್ಮದಿನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ತಾವು ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ರೆ ಅನ್ನದಾನವನ್ನು ಮಾಡಿ, ಎಲ್ಲಿ ನಿಮಗೆ ಒಂದು ಅನಾಥಾಶ್ರಮದಲ್ಲಿ
ಟೆಂಪಲಲ್ಲಾಗಿರ್ಬೋದು, ಒಂದು ದೇವಸ್ಥಾನದಲ್ಲಾಗಿರ್ಬೋದು, ಎಲ್ಲಿ ತುಂಬ ನೀಡಿ ಇರ್ತಾರೋ ಅವರಿಗೆ ನೀವು ಫೀಡ್ ಮಾಡಿ ಅಂತ ಹೇಳ್ತೀವಿ. ಸೊ ಅದು ಒಂದು ತುಂಬ ಒಳ್ಳೇದಂತ ಹೇಳ್ತೀವಿ. ಮತ್ತು ಶುಭ ವರ್ಣ ಅಂತಂದರೆ ವಿಶೇಷವಾಗಿ ಚಂದ್ರನ ಒಂದು ವರ್ಣ ಬಿಳಿ ಅಂತ ಹೇಳ್ತೀವಿ. ಬಿಳಿ ಮತ್ತು ಪಿಂಕ್, ವೈಟ್ ಆ್ಯಂಡ್ ಪಿಂಕ್ ಈಸ್ ಗುಡ್ ಕಲರ್ಸ್ ಫಾರ್ ದಿಸ್ ಮಂತ್ ಅಂತ ಹೇಳ್ತೀವಿ. ಶುಭ ಸಂಖ್ಯೆ ಹೆಚ್ಚು ಯಥೇಚ್ಛವಾಗಿ ನಂಬರ್ 2 ಕಾಂಬಿನೇಷನ್, ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ತಾವು ಒಂದು ಸೈಟ್ ಖರೀದಿ ಮಾಡ್ತೀರಾ ಅಥವಾ ಒಂದು ಪ್ಲಾಟ್ ಖರೀದಿ ಮಾಡ್ತೀರಾ, ಒಂದು ಅಪಾರ್ಟ್ಮೆಂಟ್ ನಂಬರ್ ಅಂತ ಬರುತ್ತಲ್ಲ, ಅದರ ಕಾಂಬಿನೇಷನ್ ಕೂಡ 2 and 7 ಬರೋದು. ಅಂದರೆ ಕೂಡಿಸಿದಾಗ 2 ಅಂತ ಬರೋದು. ಈ ಉದಾಹರಣೆಗೆ ಒಂದು ಅಪಾರ್ಟ್ಮೆಂಟ್ ನಂಬರ್ 11 ಅಂತಂದರೆ 1+1 2 ಅಂತ ಆ ಥರ. ಅಥವಾ ಒಂದು ಏನೋ ಒಂದು ಕಾಂಬಿನೇಷನ್ 43 ಅಂತ ಒಂದು ನಂಬರ್ ಇದ್ದರೆ 4+3 7 ಅಂತ ಹೇಳ್ತೀವಿ. 2 and 7 ಕಾಂಬಿನೇಷನ್ ಈ ಮಾಸದಲ್ಲಿ ಒಂದು ರಾಶಿಯ ಜಾತಕಸ್ಥರಿಗೆ, ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುವಂಥ ಇದು ಶುಭ ಸಂಖ್ಯೆ. ಆಮೇಲೆ ಮೊಬೈಲ್ ನಂಬರಲ್ಲೂ ಕೂಡ ಎಂಡಿಂಗ್ ವಿತ್ 2222 ಅಥವಾ ಎಲ್ಲ ಟೋಟಲ್ ಮಾಡಿದಾಗೂ 2 ಅನ್ನೋ ಸಂಖ್ಯೆ ಬಂದಾಗ ರಾಶಿಯ ಜಾತಕಸ್ಥರಿಗೆ ತುಂಬ ಶುಭವಾಗಿರುವಂಥದ್ದು. ಯಾಕೆಂದರೆ ಮೊಬೈಲಿಂದನೇ ಇವತ್ತು ನಾಳೆ ನಾವು ನಮ್ಮ ದಿನ ಪ್ರಾರಂಭ ಆಗದೆ ಹಲೋ ಅನ್ನೋದ್ರಿಂದ ಅಥವಾ ವಾಟ್ಸಪ್ ಮೆಸೇಜಿಂದ ಪ್ರಾರಂಭ ಆಗುತ್ತೆ. ಸೊ ಆ ಒಂದು ಅಷ್ಟೊಂದು ನಾವು ಡಿಪೆಂಡೆನ್ಸಿ ಇದೆ. ಈ ಒಂದು ಸಂಖ್ಯೆ ತಗೊಂಡಾಗ ಇವರಿಗೆ ತುಂಬ ಒಳ್ಳೆಯದಾಗುವಂಥದ್ದು. ಈ ರೀತಿ ಶುಭ ಸಂಖ್ಯೆ ಅಂತ ಹೇಳ್ತೀವಿ ಮತ್ತು ಶುಭ ವರ್ಣ ಅಂತ ಹೇಳ್ತೀವಿ. ಅದೇ ರೀತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಆ ಮಂತ್ರಗಳನ್ನು ಹೇಳಿದಾಗ ಈ ಒಂದು ರಾಶಿಯ ಜಾತಕಸ್ಥರಿಗೆ ತುಂಬ ಶುಭವಾಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ. ಓಕೆ, ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಒಂದು ಮಾಸ ಭವಿಷ್ಯದ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಪರಿಹಾರ ಕ್ರಮಗಳನ್ನ ಕೂಡ ನೀವು ಅನುಸರಿಸಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ಜೊತೆಗೆ ನಮ್ಮ ಪ್ರೇಕ್ಷಕರ ಪ್ರಶ್ನೆಗೆ ಉತ್ತರವನ್ನ ಕೂಡ ನೀಡಿದ್ದೀರಾ. ಹಾಗೆ ಮಾಸ ಭವಿಷ್ಯವನ್ನ ಕೂಡ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ಒಂದು ಮಾಸ ಭವಿಷ್ಯವನ್ನ ಕರ್ಕಾಟಕ ರಾಶಿಯವರ ಬಗ್ಗೆ ನೀವು ಕೂಡ ತಿಳ್ಕೊಂಡ್ರಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇವತ್ತಿಗೆ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.